ಗೌರ್ಮೆಂಟ್ ಪ್ರಕಾರ ಟ್ಯಾಕ್ಸು ಕಟ್ ಆಗುತ್ತೆ. ಸೊ ಕಟ್ಟಾಗಿ ನನಗೆ ನಾನು ಇವಾಗ ಹೇಳದ್ನಲ್ಲ ಅಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಅಷ್ಟು ತಪ್ಪು ಮಾಡಿ ಅದು ರೂಲ್ಸ್ನ ಬ್ರೇಕ್ ಮಾಡಿದ್ದಕ್ಕೆ ನನ್ನ ಒಂದು ಚಾನಲ್ ಕೂಡ ಫುಲ್ ಲಾಕ್ ಆಗಿತ್ತು, ಅಂದರೆ ಬ್ಲಾಕ್ ಮಾಡಿದ್ರು. ನನ್ನಲ್ಲಿ RR ಕಪಲ್ಸ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ. ಬಾ ಕೂಚೋ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತೇನಪ್ಪ ತುಂಬಾ ಖುಷಿಯಿಂದ ನಗಾಡ್ತಾ ವಿಡಿಯೋ ಮಾಡ್ತಾ ಇದ್ದಾರೆ ಅನ್ಕೊಂತಾ ಇದ್ದೀರಾ. ತುಂಬ ಖುಷಿ ವಿಷಯ. ಸೊ ನನ್ನ ಒಂದಷ್ಟು ವ್ಯೂವರ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸು ಎಲ್ಲರೂ ಕಾಯ್ತಾ ಇದ್ದಿದ್ದು, ನಾನು ಕಾಯ್ತಾ ಇದ್ದಿದ್ದು ಎಕ್ಸ್ಪೆಷಲಿ ಆ ಒಂದು ಗಳಿಗೆ, ಆ ಒಂದು ದಿನ ಬಂದೇ ಬಿಟ್ಟು. ಸೊ ಹೌದು, ನನಗೆ ಯೂಟ್ಯೂಬಿಂದ ಪೇಮೆಂಟ್ ಆಗಿದೆ. ತುಂಬ ಖುಷಿಯಾಗಿದೆ. ಎಷ್ಟು ಅಂದರೆ ನಿಜಕ್ಕೂ ಹೇಳೋಕ್ಕಾಗಲ್ಲ. ಅದು ಎಷ್ಟೇ ಇರ್ಬೋದು ಪೇಮೆಂಟು, ಅದು ಎಷ್ಟಾದರೂ ಇರಲಿ ಪೇಮೆಂಟು, ಬಟ್ ಆದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಅಂದರೆ ತುಂಬ. ಸೊ ನನ್ನ ಡೈಲಿ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆಯೇ ಡೈಲಿ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅವ್ರಿಗೆಲ್ರಿಗೂ ಗೊತ್ತಿದೆ ನಾನು ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ, ಎಷ್ಟು ಕಷ್ಟಪಟ್ಟಿದ್ದೀನಿ ಈ ಒಂದು ಮಟ್ಟಕ್ಕೆ ಬರೋದಕ್ಕೆ, ಈ ಒಂದು ಪೇಮೆಂಟನ್ನು ತಗೊಳ್ಳೋದಕ್ಕೆ. ತುಂಬ ನಾನು ಸ್ಟ್ರಗಲ್ ಮಾಡಿದ್ದೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಝೀರೋ ಇಂದ ಬಂದು ಅದ್ರ ರೂಲ್ಸ್ ಕೂಡ ನನಗೆ ಗೊತ್ತಿಲ್ಲ. ಸೊ ರೂಲ್ಸು ನಮಗೆ ತಿಳ್ಕೊಬೇಕು, ಅದಕ್ಕೆ ಹೇಳೋದು. ರೂಲ್ಸ್ ಬಗ್ಗೆ ನಾನು ತಿಳ್ಕೊಳ್ದೆ ಒಂದೊಂದಷ್ಟು ತಪ್ಪು ಮಾಡಿ ಅದು ರೂಲ್ಸ್ನ ಬ್ರೇಕ್ ಮಾಡಿದ್ದಕ್ಕೆ ನನ್ನ ಒಂದು ಚಾನಲ್ ಕೂಡ ಫುಲ್ ಲಾಕ್ ಆಗಿತ್ತು, ಅಂದರೆ ಬ್ಲಾಕ್ ಮಾಡಿದ್ರು. ಅದು ಬ್ಲಾಕ್ ಮಾಡಿದ್ರು ಆ ಒಂದು ಚಾನಲ್ನ ನಾನು ಬೇರೆ ಚಾನಲ್ ಕೂಡ ಓಪನ್ ಮಾಡಲಿಲ್ಲ, ಯಾಕಂದ್ರೆ ನನ್ನ ಫಸ್ಟ್ ಚಾನಲ್ ಇದು. ಸೊ ಇದ್ರಲ್ಲಿ ಏನಾದರೂ ನಾನು ಒಂದು ತೊಗೊಬೇಕು, ಏನಾದರೂ ಒಂದು ಆಗಬೇಕು, ಇದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ತಪ್ಪಾಗಿದ್ರು ಕೂಡ ಬಿಟ್ಟಿಲ್ಲ. ಸೊ ಮುಂದೆ ಬಿಡೋದು ಇಲ್ಲ. ಇವಾಗ ಒಂದು ಲೆವೆಲ್ಗೆ ತಂದು ನಿಲ್ಸಿದ್ದೀನಿ. ಸೊ ಎಲ್ಲವೂ ಕೂಡ ಸಾಧ್ಯ ಆಗಿದ್ದು ನಿಮ್ಮಿಂದನೇ, ನಿಮ್ಮ ಸಪೋರ್ಟಿಂದನೇ. ಸೊ ನಾನು ಕೂಡ ಅವಾಗ ಧೈರ್ಯ ಗೆಡ್ದೇನೆ ಒಂದಷ್ಟು ನಾನು ಕಾನ್ಫಿಡೆನ್ಸ್ ಇಂದ ಮುಂದೆ ಬಂದಿದ್ದಕ್ಕೆ ಇವತ್ತು ನಾನು ಯೂಟ್ಯೂಬಲ್ಲಿ ಫಸ್ಟ್ ಪೇಮೆಂಟನ್ನು ತೊಗೊಂಡಿದ್ದೀನಿ. ಎಷ್ಟು ಏನು ಅಂತ ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ನನಗೆ ಲಾಸ್ಟ್ 4 days ಮುಂಚೆನೇ ನನಗೆ ರಿಸೀವ್ ಆಗಿದೆ. ಸೊ ನನ್ನ ಒಂದು ಬ್ಯಾಂಕ್ ಪ್ರಾಬ್ಲಮಿಂದ ನನಗೆ ಮೆಸೇಜ್ ಬರ್ತಾ ಇರಲಿಲ್ಲ. ಸೊ ಆಮೇಲೆ ನಾನು ಹೋಗಿ ಅಂದರೆ ಬ್ಯಾಂಕಲ್ಲೇ ಹೋಗಿ ನೋಡ್ಕೊಂಬಂದಿದ್ದಕ್ಕೆ ನನಗೆ ಕೂಡ ರಿಸೀವ್ ಆಗಿದೆ ಅಮೌಂಟು. ಸೊ 4 days ಹಿಂದೆನೇ ನನಗೆ ರಿಸೀವ್ ಆಗಿದೆ. ಬಟ್ ಆದರೆ ದಸರಾ ಒಂದು ಹಬ್ಬದ ದಿನ ಹೇಳಬೇಕು, ನಾನು ಶೇರ್ ಮಾಡ್ಕೊಬೇಕು, ಈ ಖುಷಿಯನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ದಸರಾ. ನಾನು ಹ್ಯಾಪಿ ದಸರಾದ ಒಂದು ಏನು ಹಬ್ಬದ ಶುಭಾಶಯಗಳು ಕೂಡ ಹೇಳ್ದೇನೆ ಮುಂದೆ ಹೋಗಿದ್ದೀನಿ. ಯಾಕಂದರೆ ಅಷ್ಟು ಖುಷಿ ನನಗೆ. ಫಸ್ಟ್ ಪೇಮೆಂಟ್ ಬಂದಿದೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ನನ್ನ ಒಂದಷ್ಟು ಕಹಿ ದಿನಗಳೆಲ್ಲ ಮುಗಿದು ಇವತ್ತು ನಾನು ಫಸ್ಟ್ ಪೇಮೆಂಟನ್ನು ತೊಗೊಂಡಿದ್ದೀನಿ. ಸೊ ನಾನು ಅದನ್ನ ದುಡ್ಡನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಮನೆಯವ್ರು ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಬೇಡ, ನಿನ್ನ ಅಕೌಂಟಲ್ಲೇ ಇರಲಿ, ನೀನು ಕಷ್ಟಪಟ್ಟಿದ್ದು ತುಂಬ ಕಷ್ಟಪಟ್ಟಿದ್ಯಾ, ಸೊ ಇರಲಿ ಫಸ್ಟ್ ಪೇಮೆಂಟು ಈಗ ಬಂದಿದೆ, ನಿನ್ನ ಅಕೌಂಟಲ್ಲೇ ಇರಲಿ ಅದು. ಸೊ ಇವಾಗ ತೆಗಿಯೋದು ಬೇಡ ಸದ್ಯಕ್ಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ತೆಗ್ದಿಲ್ಲ. ಒಟ್ಟಲ್ಲಿ ನನ್ನ ಅಕೌಂಟಿಗೆ ಬಂದಿದೆ. ಎಷ್ಟು ಏನು ಅಂತ ಹೇಳ್ತೀನಿ. ಸೊ ತುಂಬ ಖುಷಿ ನನಗೆ. ಫಸ್ಟಿಂದ ಯಾರು ನೋಡ್ತಿರ್ತಾರೋ ನಾನು ಯಾಕೆ ಇಷ್ಟು ಖುಷಿ ಪಡ್ತಿದ್ದೀನಿ, ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತೇ ಇರುತ್ತೆ. ಹೊಸಬ್ರಿಗೆ ಆದರೆ ಗೊತ್ತಿರಲ್ಲ, ಏನಪ್ಪ ಒಂದು ಫಸ್ಟ್ ಪೇಮೆಂಟ್ ಬಂದ ತಕ್ಷಣ ಈ ಥರ ಬಿಲ್ಡಪ್ ತೊಗೊತಾ ಇದ್ದಾರೆ ಅಂತ ಹೊಸಬ್ರು ಅನ್ಕೊಬೋದು. ಬಟ್ ಆದರೆ ಹಳೊಬ್ರು ನಿಜಕ್ಕೂ ಅನ್ಕೊಳಲ್ಲ, ಯಾಕಂದರೆ ಅವರು ನನ್ನ ಜರ್ನಿಯನ್ನು ನೋಡ್ಕೊಂಬಂದಿದ್ದಾರೆ. ಸೊ ನನಗೆ ಏನು ಅಂತ ಅವ್ರಿಗೆ ಗೊತ್ತು. ಸೊ ಹಾಗಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮುಂದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಷಯ, ಇನ್ನೊಂದು ಧಮಾಕ ಏನು ಅದನ್ನು ನಾನು ಇವಾಗ ರಿವೀಲ್ ಮಾಡಿಬಿಟ್ಟು ನೆಕ್ಸ್ಟ್ ಪೇಮೆಂಟ್ ಹೇಳ್ತೀನಿ. ಸೊ ಏನಂದರೆ ನಾನು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಕಮೆಂಟು ಬರ್ತಾನೆ ಇತ್ತು,
ಅಕ್ಕ ಡೈಲಿ ವ್ಲಾಗ್ಸ್ ಮಾಡಿ, ಡೈಲಿ ರೊಟೀನ್ ಬಗ್ಗೆ ನಿಮ್ಮ ಡೈಲಿ ವ್ಲಾಗ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಬಟ್ ಆದರೆ ಈ ಒಂದು ಚಾನಲಲ್ಲಿ ನಾನು ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸು, ತುಂಬ ಬಾಣಂತಿಯರು ಮಕ್ಕಳ ಬಗ್ಗೆ ನಾನು ವೀಡಿಯೋಸನ್ನು ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಅದನ್ನೇ ತುಂಬ ಜಾಸ್ತಿ ಜನ ನೋಡ್ತಾ ಇದ್ದಾರೆ, ಅದಕ್ಕೆ ಈ ಒಂದು ಚಾನಲ್ ಫಿಕ್ಸ್ ಆಗಿಬಿಟ್ಟಿದೆ. ಸೊ ನನಗೆ ಡೈಲಿ ಬ್ಲಾಗ್ಸ್ ಕೂಡ ಕೇಳ್ತಾ ಇರ್ತೀರಾ, ನನ್ನ ಒಂದು ಬಾಣಂತಿಯ ವಿಡಿಯೋಸ್ಗಳು ಹೋಗುವಷ್ಟು ವ್ಯೂಸು, ಈ ಡೈಲಿ ಬ್ಲಾಗ್ಸ್ ವ್ಯೂಸು ಹೋಗ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡಿದ್ದೀನಿ ಅಂದರೆ, ನಾನು ಮತ್ತೆ ನೆಕ್ಸ್ಟ್ ಚಾನಲ್ಲು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ದಸರಾ ಹಬ್ಬದ ದಿನನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಧಮಾಕ ಅದು ಹೇಳ್ಬೋದು. ನಂಗೆ ಅದು ಒಂದು ಖುಷಿ ವಿಷಯ. ಏನಿಟ್ಟಿದ್ದೀನಿ ಹೆಸರು ಹೊಸ ಚಾನಲ್ಗೆ ಅಂತ ಹೇಳಿದ್ರೆ RR ಕಪಲ್ಸ್ ಅಂತ ಇಟ್ಟಿದ್ದೀನಿ. ಸೊ ಎನಿ ಗೆಸ್ RR ಕಪಲ್ಸ್ ಅಂದ್ರೆ ಏನು ಅಂತ? ಸೊ ನಾನೇ ಹೇಳ್ಬಿಡ್ತೀನಿ, ಅಷ್ಟು ಪೇಷನ್ಸ್ ಇಲ್ಲ ನನಗೆ. RR ಕಪಲ್ಸ್ ಅಂದ್ರೆ ಸೊ ನನ್ನ ಹಸ್ಬೆಂಡ್, ನನ್ನ ಹಸ್ಬೆಂಡ್ನ ಹೆಸರನ್ನ ಅದು ಇಂಟಿಮೇಟ್ ಮಾಡುತ್ತೆ. ಏನಂದ್ರೆ ರಜನಿ ರಾಜೇಶ್. ಸೊ ಹಾಗಾಗಿ ಫಸ್ಟು R ಆ್ಯಂಡ್ R. ಸೊ 2 ಲೆಟರ್ R ಇಂದ ಸ್ಟಾರ್ಟ್ ಆಗೋದ್ರಿಂದ ರಜನಿ ರಾಜೇಶ್ ತುಂಬ ದೊಡ್ಡದಾಗುತ್ತೆ ನೇಮು. ಹಾಗಾಗಿ RR ಕಪಲ್ಸ್ ಅಂತ ಚಿಕ್ಕದಾಗಿ ಸ್ವೀಟ್ ಆಗಿ ಶಾರ್ಟ್ ಆಗಿ ಇಟ್ಬಿಟ್ಟಿದ್ದೀವಿ. ಫುಲ್ ಎಂಟರ್ಟೈನ್ಮೆಂಟು, ಫುಲ್ಲಿ ಫ್ಯಾಮಿಲಿ ಹೆಂಗಿರುತ್ತೋ ಅದು, ಮತ್ತೆ ಡೈಲಿ ವ್ಲಾಗ್ಸು, ನಾನು ಏನಾದ್ರು ಶಾಪಿಂಗ್ ಹೋದ್ರೆ, ಹೊರಗಡೆ ಹೋದ್ರೆ, ಈ ರೀತಿಯ ನಮ್ಮದೇ ಆದಂಥ ಒಂದು ಕುಟುಂಬ, ನಮ್ಮದೇ ಆದಂಥ ಒಂದು ಲೋಕ, ಅದರಲ್ಲಿ ನಾನು ಒಂದು ಚಾನಲಲ್ಲಿ ಶೇರ್ ಮಾಡ್ಕೊತೀನಿ. ಪ್ಯೂರ್ಲಿ ವ್ಲಾಗ್ಸು ಮತ್ತು ಡೈಲಿ ವ್ಲಾಗ್ಸು ಆ ಥರದ್ದೇ ಇರುತ್ತೆ ಅದರಲ್ಲಿ. ಸೊ ಯಾವುದೇ ಇನ್ಫಾರ್ಮೇಟಿವ್ ವಿಡಿಯೋಸ್ ಇದ್ದರೂ ಈ ಒಂದು ಚಾನಲ್ನಲ್ಲಿ ನಾನು ಹಾಕ್ತೀನಿ, ನಾನು ನನ್ನ ಲೈಫ್ ಅಂತ ಹೇಳಿಬಿಟ್ಟು. ಏನೇ ಒಂದು ಎಂಟರ್ಟೈನ್ಮೆಂಟು ಮತ್ತು ಏನೇ ಒಂದು ಡೈಲಿ ಬ್ಲಾಗ್ಸು ಏನೇ ಒಂದು ಇದ್ರೂ ಕೂಡ ಅದನ್ನು ನಾನು ಆ ಒಂದು ಚಾನಲಲ್ಲಿ RR ಕಪಲ್ಸ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಅದಕ್ಕೂ ನಿಮ್ಮ ಸಪೋರ್ಟ್ ಇರಲಿ. ನನಗೆ ಇನ್ನೊಂದು ಟ್ಯಾಬ್ ಓಪನ್ ಆಗಿದೆ, ಅಂದರೆ ಏನು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಲ್ಲ ಅದರಲ್ಲಿ. ಸೊ ಕೊಲಾಬ್ರೇಷನ್ ಅಂತ ಹೇಳ್ಬಿಟ್ಟು ನಾವು ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ಕೊಲಾಬ್ ಮಾಡ್ತೀವಲ್ಲ ಆ ರೀತಿ ಅಂತ ಅನ್ಕೊಂತಿದ್ದೀನಿ. ಅದ್ರ ಬಗ್ಗೆ ನನಗೆ ಇನ್ನೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಗೊತ್ತಿಲ್ಲದೆ ನಾನು ಏನು ಮಾಡೋಳೆ ಅಲ್ಲ. ಸೊ ನನಗೆ ಆಲ್ರೆಡಿ ಅದೆಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ. ಸೊ ಏನು ಗೊತ್ತಿಲ್ಲದೇನೆ ಮಾಡೋಕ್ಕೆ ಹೋಗ್ಬಾರ್ದು, ರೂಲ್ಸ್ ಬ್ರೇಕ್ ಆಗಿಬಿಟ್ರೆ ಆಮೇಲೆ ಚಾನಲೇ ಬ್ಲಾಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಕೊಲಾಬ್ ಅಂತ ಹೇಳಿದ್ರೆ ಆ ಒಂದು ನನ್ನ ಇನ್ನೊಂದು ಚಾನಲ್ ಇದೆಯಲ್ಲ ಅದನ್ನು ನಾನು ಕೊಲಾಬ್ ಮಾಡ್ಬೋದೇನೋ ಆ ರೀತಿ ನನಗೆ ಅನ್ನಿಸ್ತಿದೆ. ಸೊ ಅದನ್ನು ತಿಳ್ಕೊಂಡು ಆ ರೀತಿ ಇದ್ದರೆ ನಾನು ಇದರಲ್ಲೇ ಈ ಒಂದು ಚಾನಲಲ್ಲಿ ಆ ಒಂದು ಚಾನಲ್ ಕೂಡ ಕೊಲಾಬ್ ಮಾಡ್ತೀನಿ. ಬೇರೆ ಥರ ಇದ್ದರೆ ನೋಡೋಣ ಯಾವ ರೀತಿ ಅಂತ ಹೇಳ್ಬಿಟ್ಟು. ಒಟ್ಟಿನಲ್ಲಿ ನಾನು ಆ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ. ಪ್ಲೀಸ್ ಲಿಂಕನ್ನು ಕ್ಲಿಕ್ ಮಾಡಿ ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಒಂದು ಚಾನಲ್ ವೀಡಿಯೋಸ್ಗಳನ್ನ ನೋಡ್ತಾ ನಮಗೆ 2 ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಇವಾಗ ಪೇಮೆಂಟ್ ಹೇಳ್ಬಿಡ್ತೀನಿ. ತುಂಬ ಮಾತಾಡ್ತಾ ಇದ್ದೀನಿ, ತುಂಬ ಏನು ಪೇಮೆಂಟ್ ಹೇಳೋದಕ್ಕೆ ಇಷ್ಟೊಂದು ಟೈಮ್ ತೊಗೊತಾ ಇದ್ದಾರೆ ಅನ್ಕೊಂಬೇಡಿ. ತುಂಬ ಏನು ಬಂದಿಲ್ಲ, ಆದರೆ ನನಗೆ ಅದೇ ತುಂಬ ಖುಷಿ. ನೆಕ್ಸ್ಟು ಅದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟು ಪೇಮೆಂಟು ತೊಗೊಂಡಿದ್ದೀನಲ್ಲ ಅದೇ ದೊಡ್ಡ ಖುಷಿ ನನಗೆ. ಈಗ ಒಂದು ರಿಮೋಟ್ ಪ್ರೈಸ್ ಅದನ್ನು ನಾವು ಹಾಗೆ ಹೇಳೋ ಹಾಗಿಲ್ಲ. ಆ್ಯಸ್ ಪರ್ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅದನ್ನು ಡೈರೆಕ್ಟ್ ನಾವು ಅಮೌಂಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗೆಯೇ ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ಒಂದು ರಿಮೋಟ್ನ ಬೆಲೆ ಒಂದು 5000 ಇದ್ದರೆ ನಾನು ಅದರಿಂದ 2 ರಿಮೋಟನ್ನು ತೊಗೊಬೋದು ಈ ಒಂದು ಫಸ್ಟ್ ಪೇಮೆಂಟಲ್ಲಿ. ಎಸ್, ತುಂಬ ಖುಷಿ ಉಂಟು ನನಗೆ, ತುಂಬ ಖುಷಿ ಆಗ್ತಾ ಇದೆ. ಯಾವುದ್ಯಾವುದೋ ಭಾಷೆ ಕೂಡ ಮಾತಾಡ್ತಾ ಇದ್ದೀನಿ ಖುಷೀಲಿ. ಇನ್ನೊಂದು ಏನಂದರೆ ಅದರಲ್ಲಿ ಟ್ಯಾಕ್ಸ್ ಕೂಡ ಕಟ್ಟಾಗಿ ನನಗೆ ಅಷ್ಟು ಅಮೌಂಟು ಬಂದಿದೆ. ಯೂಟ್ಯೂಬ್ ಮಾಡ್ತಾ ಇದ್ದೀವಿ, ಇನ್ನೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೂ ಕೂಡ ಎಲ್ಲದಕ್ಕೂ ಟ್ಯಾಕ್ಸು ಆ್ಯಸ್ ಪರ್ ಗೌರ್ಮೆಂಟ್ ಪ್ರಕಾರ ಟ್ಯಾಕ್ಸು ಕಟ್ಟಾಗುತ್ತೆ. ಸೊ ಕಟ್ಟಾಗಿ ನನಗೆ ನಾನು ಇವಾಗ ಹೇಳೋದ್ನಲ್ಲ ಅಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಎಲ್ರಿಗೂ ಕೂಡ ಧನ್ಯವಾದ. ಸೊ ಎಲ್ರಿಗೂ ಕೂಡ ಖುಷಿ ಆಗಿರುತ್ತೆ, ಅಕ್ಕ ನಿಮ್ಮ ಪೇಮೆಂಟ್ ಬಂತಾ, ನಾನು ಎಲ್ಲೇ ಊರಿಗೆ ಹೋದ್ರೂ ಎಲ್ಲೇ ಹೊರಗಡೆ ಹೋದ್ರೂ ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ ನಿನಗೆ, ಫಸ್ಟ್ ಪೇಮೆಂಟ್ ಆಯಿತಾ, ದುಡ್ಡು ಬರ್ತಾ ಇದೆಯಾ, ನನ್ನ ತಂಗಿ, ನನ್ನ ಸಿಸ್ಟರ್ಸು ಊರಲ್ಲಿ, ಮತ್ತು ನನಗೆ ಸಬ್ಸ್ಕ್ರೈಬರ್ಸು ಕಮೆಂಟಲ್ಲೂ ಎಲ್ಲ ಕೇಳಿದುಂಟು. ಸೊ ಯಾಕೆ ಬರ್ತಿಲ್ಲ, ಇಷ್ಟು ಲೇಟ್ ಆಗ್ತಿದೆ ನಿಮಗೆ, ನಾನು ಮಾಡಿದ ತಪ್ಪಿಂದ ಲೇಟ್ ಆಯ್ತು ಅಷ್ಟೇ. ಸೊ ಆ ತಪ್ಪೆಲ್ಲ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ. ತುಂಬ ವಿಡಿಯೋಸ್ ಇದೆ ನಂದು, ಚೆಕ್ ಮಾಡಿ ಗೊತ್ತಾಗುತ್ತೆ ಹೊಸೊಬ್ರಿಗೆ.
ಸೊ ತುಂಬ ಥ್ಯಾಂಕ್ಸ್. ಈ ಒಂದು ಜರ್ನಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಮುಂದಕ್ಕೆ ಹೀಗೆ ಸಪೋರ್ಟ್ ಮಾಡಿ, ನನ್ನ ಫ್ಯಾಮಿಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಜಾಸ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ keep watching, keep smiling. Thank you so much friends. Love you all. Bye bye.